ತೆಲುಗು ಚಿತ್ರರಂಗದ ಮೆಗಾ ಸ್ಟಾರ್ ಚಿರಂಜೀವಿ ಅವರು 46 ವರ್ಷಗಳಲ್ಲಿ 156 ಸಿನಿಮಾಗಳನ್ನ ಮಾಡಿದ್ದಾರೆ. 536 ಹಾಡುಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. 24,000 ಡಾನ್ಸ್ ಸ್ಟೆಪ್ ಮಾಡಿದ್ದಾರೆ. ಇದು ಗಿನ್ನಿಸ್ ರೆಕಾರ್ಡ್ ದಾಖಲೆ ಆಗಿದ್ದು ಅವರಿಗೆ ಮೋಸ್ಟ್ ಪ್ರೊಲಿಫಿಕ್ ಆಕ್ಟರ್ ಎಂಬ ಪ್ರಶಸ್ತಿಯನ್ನ ನೀಡಲಾಗಿದೆ. ಬಾಲಿವುಡ್ ನಟ ಆಮಿರ್ ಖಾನ್ ಅವರು ಈ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಚಿರಂಜೀವಿ ಅವರ ಮೂಲ ಹೆಸರು ಕೊನಿಡೇಲ ಶಿವಶಂಕರ ವರಪ್ರಸಾದ್ ರಾವ್. ಊರು ಆಂಧ್ರ ಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯ ಕುಗ್ರಾಮ ಮೊಗಲ್ತೂರು. ಕಲ್ಕಿ 2898 AD, ಬಾಹುಬಲಿ ಚಿತ್ರಗಳ ಸೂಪರ್ ಹೀರೋ ಪ್ರಭಾಸ್ ಸಹ ಇದೇ ಊರಿನವರೇ. ಚಿರಂಜೀವಿ ತಂದೆ ಕೊನಿಡೇಲ ವೆಂಕಟರಾವ್ ವೃತ್ತಿಯಲ್ಲಿ ಕಾನ್ಸ್ಟೇಬಲ್. ಚಿಕ್ಕಂದಿನಿಂದಲೇ ಡಾನ್ಸ್, ಸಿನಿಮಾ ಬಗ್ಗೆ ವಿಪರೀತ ಹುಚ್ಚಿಡಿಸಿಕೊಂಡಿದ್ದಂತಹ ಚಿರಂಜೀವಿ ಡಿಗ್ರಿ ಮುಗಿಸಿ ನಟನೆಯಲ್ಲಿ ಅದೃಷ್ಟ ಪರೀಕ್ಷೆಗೆ ಮದ್ರಾಸ್ ಫಿಲಂ ಇನ್ಸ್ಟಿಟ್ಯೂಟ್ಗೆ ಹೋದ್ರು. ಅಲ್ಲಿ ತರಬೇತಿಯನ್ನ ಮುಗಿಸಿ ಹೊರಬಂದ ಚಿರುಗೆ ಅವಕಾಶಗಳಿಗೇನು ಕೊರತೆ ಆಗಲಿಲ್ಲ. ಆದ್ರೆ ಆರಂಭದಲ್ಲಿ ಕೆಲವು ಚಿತ್ರಗಳಲ್ಲಿ ಖಳನಾಯಕನಾಗಿ ಕಾಣಿಸಿಕೊಂಡ್ರು. ನೋಟದಲ್ಲಿ ಸ್ಫುರದ್ರೂಪಿ, ಸುಂದರ ಮೈಕೊಟ್ಟು ಹೊಂದಿದ್ದಂತಹ ಚಿರು ಅತ್ಯಲ್ಪಾವಧಿಯಲ್ಲೇ ತಮ್ಮ ಡಾನ್ಸ್ ನಟನೆ ಮೂಲಕ ಹೀರೋ ಪಾತ್ರವನ್ನ ಗಿಟ್ಟಿಸಿದ್ರು. 1978ರಲ್ಲಿ ತೆರೆ ಕಂಡ ಪ್ರಾಣಂ ಖರೀದು ಈ ಚಿತ್ರದ ಮೊದಲ ಚಿತ್ರ. ಅಂದಿನಿಂದ ಅವರು ಮತ್ತೆ ಹಿಂತಿರುಗಿ ನೋಡ್ಲೇ ಇಲ್ಲ. ಭಾರತದ ಚಿತ್ರರಂಗದಲ್ಲಿ ಹೊಸ ಟ್ರೆಂಡ್ ಅನ್ನ ಶುರು ಮಾಡಿದ್ರು. ಕಿರೀಟವಿಲ್ಲದ ಮಹಾರಾಜನಂತೆ ಹಲವು ದಶಕಗಳ ತೆಲುಗು ಚಿತ್ರರಂಗವನ್ನ ಆಳಿದ್ರು. 1979ರಲ್ಲಿ ಒಂದೇ ವರ್ಷ 8 ಸಿನಿಮಾಗಳು, 1980ರಲ್ಲಿ ಚಿರಂಜೀವಿಯವರ 14 ಚಿತ್ರಗಳು ಬಿಡುಗಡೆಯಾಗಿದ್ವು. ಅಂದ್ರೆ ಅವರಿಗಿದ್ದ ಜನಪ್ರಿಯತೆ, ಅವರ ಮೇಲೆ ನಿರ್ಮಾಪಕರಿಗಿದ್ದ ವಿಶ್ವಾಸ ಅರ್ಥ ಮಾಡ್ಕೊಳ್ಬಹುದು. ಸಿಂಗಲ್, ಡಬಲ್, ತ್ರಿಬಲ್ ರೋಲ್ ಮಾಡಿ 3 ಬಗೆಯ ಚಿತ್ರಗಳನ್ನ 100 ದಿನ ಓಡಿಸಿ ಯಶಸ್ಸನ್ನ ಕಂಡಂತಹ ಅಪರೂಪದಂತಹ ನಟ. ಚಿತ್ರರಂಗಕ್ಕೆ ಬಂದು 46 ವರ್ಷ ಕಳೆದ್ರು. ವಯಸ್ಸು ಇನ್ನೇನು 70 ಮುಟ್ಟಿದ್ರು. ಚಿರು ಚಾಮೇನು ಕಡಿಮೆಯಾಗಿಲ್ಲ. ದಾಖಲೆಗಳ ಓಟ ನಿಂತಿಲ್ಲ. ವಿಶ್ವ ದಾಖಲೆ ಮೂಲಕ ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ಗಮನ ಸೆಳೆದಿದ್ದಾರೆ. ದುಬೈನಲ್ಲಿ ನಡೆದ IIFA ಉತ್ಸವದಲ್ಲಿ ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಇನ್ ಇಂಡಿಯಾ ಸಿನಿಮಾ ಪ್ರಶಸ್ತಿಯನ್ನ ಸ್ವೀಕರಿಸುವ ಮೂಲಕ ಚಿರು ಈ ಸರಣಿಗೆ ಮಗದೊಂದು ಸೇರ್ಪಡೆಯಾಗಿದ್ದಾರೆ.